ಓಹೋ, ರೋಮಿಯೋ ಜೂಲಿಯಟ್ ಅವಾಗೆ ಸಂಭಾಷಣೆ ಶುರು ಮಾಡಿದ್ರಾ? ಹಾ, ಏನ್ ಮಾತಾಡ್ತಾ ಇದ್ರಾ ಇಬ್ರು? ಆಂಟಿ ಜಾತಿ ದಿನ ಆಯ್ತಲ್ಲ ನಾನು ಊರಿಗೆ ಬಂದು ಅದಕ್ಕೆ ಜಾನು ಜೊತೆ ಮಾತಾಡ್ತಾ ಇದ್ದೀನಿ. ಓ, ಮಾತಾಡಪ್ಪ, ಮಾತಾಡು. ರೋಮಿಯೋ ಜೂಲಿಯಟ್ ಮಾತಾಡಿಲ್ಲ ಅಂದ್ರೆ ಆತೈತಾ? ಮಾತಾಡ್ರಿ. ಏನ್ ಮಾಡ್ತಾ ಇದೀರಾ ಇಬ್ರು? ಮಾತಾಡ್ತಾವ್ರೆ ಇಬ್ರು. ಏನೋ ಪಾಪ ಕಷ್ಟ ಸುಖ ಇರ್ತೈತಲ್ಲ, ಮಾತಾಡ್ತಾವ್ರೆ. ಇರ್ತೈತಮ್ಮ ಕಷ್ಟ ಸುಖ, ಯಾಕಿರಲ್ಲ ಅವ್ರಿಬ್ರ ಮಧ್ಯೆ? ಅಲ್ಲೇ ಜಾನು, ಎಲ್ಲದಕ್ಕೂ ಹ್ಞೂ. ಹೌದು, ನೀನಾಕೆ ಇನ್ನೂ ಯೂನಿಫಾರ್ಮ್ ಬಿಚ್ಚಿದ್ರೆ ಹಿಂಗೆ ನಿಂತಿದ್ಯಾ? ಇಲ್ಲಮ್ಮ, ನೈಟ್ ಡ್ಯೂಟಿ ಐತೆ, ನಾನು ಹೋಗ್ಬೇಕು. ಇಲ್ಲಮ್ಮ, ನಾನು ನೈಟ್ ಡ್ಯೂಟಿಗೆಲ್ಲ ಕಳಿಸಲ್ಲ. ಬೆಳಗ್ಗೆ ಹೋಗ್ಬೇಕು, ಡ್ಯೂಟಿ ಮುಗಿಸ್ಕೊಬೇಕು, ಸಂಜೆ ಮನೆಗೆ ಬರಬೇಕು. ನೈಟ್ ಡ್ಯೂಟಿಗೆಲ್ಲ ಕಳಿಸಲ್ಲ ನಾನು. ಎಲ್ಲ ಪೊಲೀಸ್ ಆಗಿರೋ ಅವ್ರ ತಂದೆ ತಾಯಿ ಹಿಂಗೆ ಅಂದರೆ ಜನದ ಗತಿ ಏನಾಗಬೇಕು? ಆ ಥರ ಏನು ಭಯ ಪಡಬೇಡ, ನಾನು ಹೋಗ್ಬಿಟ್ಟು ಬರ್ತೀನಿ, ಸರಿನಾ? ಬೇಡ ಸಿಂಚು, ನೀನು ನೈಟ್ ಡ್ಯೂಟಿಗೆಲ್ಲ ಹೋಗ್ತೀನಿ ಅಂತಂದರೆ ನನ್ನ ಕೆಲಸಕ್ಕೆ ಹೋಗ್ಬೇಡ, ಮನೇಲೇ ಆರಾಮಾಗಿರು. ನೀನು ಸಂಬಳ ತರೋದೇನೋ ನಮ್ಗೆ ಅವಶ್ಯಕತೆ ಇಲ್ಲಮ್ಮ. ಏನೋ ಓದಿದೆಯಲ್ಲ, ಹೋಗ್ಲಿ ಕೆಲಸಕ್ಕೆ, ನೀನು ಖುಷಿಗಂತ. ನಾನಂದರೆ ಏನಿದು ನೈಟ್ ಡ್ಯೂಟಿ ಅದು ಇದು? ಬೇಡ, ನೀನೆಲ್ಲೂ ಹೋಗೋದು ಬೇಡ. ಏನಿದು 4 ಜನ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಬಬ್ಲು, ಹ್ಞೂ ಮಾತಾಡ್ರಿ. ನಡಿ, ನೀನೆಲ್ಲಿಗೂ ಹೋಗೋದು ಬೇಡ, ನಡಿ. ಯೂನಿಫಾರ್ಮ್ ತೆಗೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಡಿ, ಹಾಲೇನಾದರೂ ಕುಡಿಯಂತೆ. ನೀನೆಲ್ಲೂ ಹೋಗೋದು ಬೇಕಾಗಿಲ್ಲ. ವಿಜಯಣ್ಣ ನೋಡಿ ಅಣ್ಣ, ಅಮ್ಮ ನೈಟ್ ಡ್ಯೂಟಿಗೆ ಹೋಗೋದು ಬೇಡ ಅಂತವ್ರೆ. ವಿಜಯಣ್ಣನಿಗೆ ಹೇಳಿದ್ರು ಅಷ್ಟೇ, ನಿಮ್ಮ ಅಪ್ಪನಿಗೆ ಹೇಳಿದ್ರು ಅಷ್ಟೇ, ನಾನು ಮಾತ್ರ ಕಳಿಸಲ್ಲ. ಡೇ ಡ್ಯೂಟಿ ಮಾಡ್ತೀಯಾ? ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಮನೆಗೆ ಬಾ. ನೈಟ್ ಡ್ಯೂಟಿ ಅದೆಲ್ಲ ಅಂತಂದರೆ ನೀನು ಕೆಲಸಕ್ಕೆ ಹೋಗಬೇಡ, ನಮಗೆ ಬೇಕಾಗಿಲ್ಲ. ಅಮ್ಮ, ಇದೇನು ನಿಮ್ಮ ಕಾಲ ಅನ್ಕೊಂಡಿದ್ದೀರಾ? ಹಾಂ ಅಮ್ಮ, ಇದೇನು ನಿಮ್ಮ ಕಾಲ ಅನ್ಕೊಂಡಿದ್ದೀರಾ? ಹಾಂ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಯಾವುದ್ರಲ್ಲೂ ಕಡಿಮೆ ಇಲ್ಲ. ನೈಟ್ ಡ್ಯೂಟಿ ಆದ್ರೇನು, ಡೇ ಡ್ಯೂಟಿ ಆದ್ರೇನು ನಾನು ಹೋಗ್ಲೇಬೇಕಮ್ಮ. ಬೇಡ ಅಂತ ಇದ್ರೆ ಮತ್ತೆ ಹೋಗ್ಬೇಕು ಅಂತ ಹೇಳ್ತಾ ಇದೆಯಾ? ಹಾಂ, ಹೇಳಿದ ಮಾತು ಕೇಳಬೇಕು ಮಕ್ಕಳು. ಅಮ್ಮ, ಅವಳು ಮಾಡ್ತಾ ಇರೋದು ಸಮಾಜ ಸೇವೆ, ಆಯಿತಾ? ನೀವು ಯಾವುದಕ್ಕೂ ಭಯ ಪಡಬೇಡ್ರಿ, ಹೋಗಿ ಆರಾಮಾಗಿ ಬರ್ತಾಳೆ. ವಿಜಯ್, ನೀನು ಯಾಕೋ ಅವಳು ತಾಳಕ್ಕೆ ತಕ್ಕನಿಗೆ ಕುಣಿತಾ ಇದೆಯಾ? ಬೇಕೇನಾ ನಮಗಿದೆಲ್ಲ? ನೀನು ಹಾಂ, ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡೋದು ಬಿಟ್ಬಿಟ್ಟು ನೈಟ್ ಡ್ಯೂಟಿ ಅಂತ ಡೇ ಡ್ಯೂಟಿ ಅಂತೆ ಬೇಕಾ ಇದೆಲ್ಲನೂ ನಮಗೆ? ಇವಾಗ ಅವಳ ಸಂಪಾದನೆಯಲ್ಲಿ ನಾವು ಬದುಕ್ತಾ ಇದೀವಾ? ಹಾಂ, ಅವಳ ಸಂಪಾದನೆಯಲ್ಲಿ ನಾವು ಬದುಕ್ತಾ ಇಲ್ಲ ನಿಜ. ಮದುವೆ ಆಗೋದು ಬಿಡೋದು ಅವಳಿಗೆ ಸೇರಿದ್ದು. ಅವಳಿಗೆ ಯಾವಾಗ ಮದುವೆ ಆಗ್ಬೇಕಂತ ಅನ್ಸುತ್ತೋ ಅವಾಗ ಹೇಳ್ತಾಳೆ, ಆವಾಗ ನಾವು ಮದುವೆ ಮಾಡೋಣ. ಈ ಸದ್ಯಕ್ಕೆ ಅವಳ ಪಾಡ್ಗಳು ಡ್ಯೂಟಿ ಮಾಡೋಕ್ಕೆ ಬಿಟ್ಬಿಡು. ಹೊರಗಡೆ ಹೋಗುವಾಗ ಖುಷಿಯಿಂದ ಕಲಿಸ್ಕೊಡೋದು ನೋಡ್ಕೊಮ್ಮ. ಸುಮ್ಮನೆ ಅವಳ ಮೇಲೆ ರೇಗಾಡ್ಬೇಡ. ಯಾವ ಟೈಮ್ ಹೆಂಗಿರುತ್ತೋ ಏನಾದರೂ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀರಪ್ಪ ನೀವೆಲ್ಲನೂ. ಹೊರಗಡೆ ಹೋಗೋ ಟೈಮಲ್ಲಿ ರೇಗ್ ಮಾಡ ನಗ್ನಗ್ತಾ ಕಳಿಸ್ಕೊಡು ಅಂತ. ಅಲ್ಲ, ನೈಟ್ ಡ್ಯೂಟಿ ಅಂದರೆ ಈಗ ಏನಾದರೂ ಹೆಚ್ಚು ಕಡಿಮೆ ಆಯಿತು ಯಾರಪ್ಪ? ಅಮ್ಮ, ಅದೆಲ್ಲ ಹಣೆ ಬರ. ಯಾರು ಗೊತ್ತು ಯಾವಾಗ ಯಾರಿಗೇನಾಗುತ್ತೆ ಅಂತ? ಹಾಂ, ಇವತ್ತಿರೋ ಮನುಷ್ಯನ ನಾಳೆ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತೇನಮ್ಮ ನಾವು? ಹಾಂ, ಏನೋ ಹೋಗಮ್ಮ. ನಮ್ಮ ಮನೇಲಿ ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರ ಆಗೋಗ್ಬಿಟ್ಟೈತೆ. ಸರಿನಮ್ಮ, ನಾನು ಹೊರಡಬೇಕು. ಸಂಗೀತಕ್ಕೂ ಬಬ್ಲೂ ಬಿಡಬೇಕಂತ ನಾನು ಬಂದಿದ್ದು. ಬೇಗ ಬರ್ತೀನಿ ನಾನು. ಬೇಡ ಅಂದರೆ ಇನ್ನು ಸುಮ್ಮನೆ ಇರ್ತೀನಮ್ಮ. ಆಯಿತು, ಒಳ್ಳೇದಾಗಲಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಸರಿನಮ್ಮ. ವಿಜಯಣ್ಣ, ನಾನು ಬರ್ತೀನಣ್ಣ. ಓಯ್ ಜಾನು, ಬಬ್ಲು, ಬಾಯ್. ಅತ್ತೆ ಹೋಗಿ ಅಳತೆ ಮಾಡಕೊಳ್ಳಪ್ಪ ನನ್ನ ಸೊಸೆ. ಅತ್ತೆ ಅಲ್ಲ, ಅಳತೆ. ಹ್ಞೂ, ಬಾಯ್ಪ, ಬೆಳಗ್ಗೆ ಸಿಗ್ತೀನಿ. ಅಮ್ಮ, ಸರಿನಮ್ಮ. ವಿಜಯಣ್ಣನ ಜೊತೆ ಸಂಗೀತಕ್ಕನ್ನು ಕಳಿಸ್ಕೊಟ್ರಿ. ಹಾಂ, ನಾನು ಬೆಳಗ್ಗೆ ಬೇಗ ಬರ್ತೀನಿ. ಸರಿನಮ್ಮ, ಆಯಿತು. ಅಮ್ಮ, ಇದೆಲ್ಲ ಏನಮ್ಮ ವಿಚಿತ್ರ? ನನಗೇನು ಗೊತ್ತಾಗ್ತಾ ಇಲ್ಲ ಸಂಗೀತಕ್ಕನ ವಿಷಯ. ಹಾಂ, ಎಲ್ಲಪ್ಪ, ನನಗೂ ಏನೂ ಗೊತ್ತಿಲ್ಲ. ಮದುವೆ ಆಗಿ ಹೋದವಳು ಎಲ್ಲಿ 3.5 ವರ್ಷ 4 ವರ್ಷ ನಮ್ಮ ಮನೆ ಕಡೆನೇ ಬಂದಿಲ್ಲಲ್ಲ ಅವಳು. ಹಾಂ, ನಿನ್ನೆ ಹೇಳೋಗಿದ್ದವಳು, ಇವತ್ತೇ ನೋಟಿಸ್ ಕಳ್ಸವಳೆ. ನಾಳೆ ಕೋರ್ಟ್ಗೆ ಅಟೆಂಡ್ ಆಗಬೇಕು ಸಂಗೀತ. ಸರಿನಮ್ಮ, ನೀನು ಫೋನ್ ಮಾಡಿದ ತಕ್ಷಣವೇ ಲಾಯರ್ನ ಮಾತಾಡಿದ್ದೀನಿ. ಸಂಗೀತಕ್ಕನ್ನು ಕರ್ಕೊಂಡು ಹೋಗ್ತೀನಿ. ಅದೇನು ಹೇಳ್ತಾಳೆ ಹೇಳಿ, ಮಾತಾಡಲಿ, ನೋಡೋಣ ಏನಾಗುತ್ತೋ. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಹೌದಪ್ಪ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಫಲ ಕೊಡೋದು ಬಿಡೋದು ದೇವ್ರಿಗೆ ಸೇರಿತ್ತು. ಸರಿನಮ್ಮ, ನಾನು ಸಂಗೀತಕ್ಕನ್ನು ಲಾಯರ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸರಿನಪ್ಪ, ಆಯಿತು. ಚಿಂಟುನಾ? ಬರ್ತಾಳೆ. ಅವಳು ಏನು ಮಾಡ್ತಾ ಇದ್ದೀರಿ ನೀವಿಬ್ರು? ಅವು ಬಂದ್ಬಿಟ್ಲು. ಏಯ್ ಕಳಿ, ಬಾ. ನೀನೇ ಬಾ ಇಲ್ಲಿಗೆ. ನಾನು ಬರಲ್ಲಮ್ಮ. ನೀನೇ ಬಾ. ನೋಡಿ, ಇವ್ರಿಬ್ರು ಕುತ್ಕೊಂಡವ್ರೆ, ನಿಂಗೆ ಕಾಯ್ತವ್ರೆ. ನೀನೇ ಬಾ ಕಳ್ಳಿ, ಬಾ. ನಗಿತದಮ್ಮ, ಇದು ನಗಿತೈತಮ್ಮ, ನನ್ನ ಬಂಗಾರ ಬೊಮ್ಮೆ. ಹೋದ್ರಮ್ಮ ನಿಮ್ಮ ಸಂಗೀತ ಅತ್ತಿಗೆನು ನಿಮ್ಮ ಭಾವನು? ಹೋದ್ರಕ್ಕಿಲ್ಲಮ್ಮ. ಸವಿತಾ ಏನು ಮಾಡ್ತಾಳಮ್ಮ? ಪಾತ್ರೆ ಹಿಡಿದು ತೊಳಿತಾ ಇದ್ರಕ್ಕಿಲ್ಲಮ್ಮ. ತೊಳಿ ಹೋಗಮ್ಮ ಪಾತ್ರೆ. ಹೊಟ್ಟೆ ಹಾಕೊಂಡು ಎಷ್ಟು ಅಂತ ಮಾಡ್ತಾಳೆ. ಹೋಗಮ್ಮ. ಇವಳು ಅಳ್ತಾ ಇದ್ಲು, ಅದಕ್ಕೆ ಎತ್ಕೊಂಬಂದೆ ನಿಮ್ಮ ಕೈಲಿ ಕೊಟ್ಬಿಟ್ಟು ಹೋಗೋಣ ಅಂತ. ಕೊಡು ತಿಟಿ ಸುಬ್ಬಿನ, ಕೊಡು. ಆಟ ಆಡಿಸ್ಕೊಂತಾರೆ, ಕೊಡು. ಅವ್ರ ಮಾವನು ಅವ್ರ ಅಕ್ಕನ ಇಬ್ರು ಆಟ ಆಡಿಸ್ಕೊಳ್ರಿ ಇಬ್ರು. ಒಬ್ಬಟ್ಟು ಇನ್ನೂ ಆಯ್ತೇನಮ್ಮ? ಹಾಕಿಲ್ಲಮ್ಮ. ಭಾವನು ಸಂಗೀತಕ್ಕೆ ಬರೋ ಟೈಮ್ಗೆ ಬಿಸಿ ಸುಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇನ್ನು ಅವ್ರು ಬರೋದು ಎಷ್ಟೊತ್ತಾಗ್ತೈತೋ ಏನೋ.
ಇನ್ನೊಂದು ಅಷ್ಟೊತ್ತೋದ್ಮೇಲೆ ಸುಟ್ಟಿ ಆಟ್ ಬಾಕ್ಸ್ ಇಟ್ಬಿಟ್ರಮ್ಮ. ಇನ್ನು ಅವ್ರು ಯಾವಾಗ ಬರ್ತಾರೆ ಬಿಸಿ ಅಲ್ಲ. ವಿಜಯ್ಗೆ ಹೇಳ್ತಾ ಇದ್ದೀನಿ, ಒಂದು ಚಿಕ್ಕದಾದ್ರೂ ತಂದು ಅಡುಗೆ ಮನೆಗೆ ಏಸಿ ಫಿಟ್ ಮಾಡಪ್ಪ ಅಂತ. ಹೇಳಿದ್ ಮತ್ತೆ ಕೇಳಬೇಕಲ್ಲ ಅವನು. ಏನಕ್ಕೆ ಹಾಕಿಲ್ಲಮ್ಮ? ಅಡುಗೆ ಮನೆಗೆಲ್ಲನೂ ಅಡುಗೆ ಮಾಡೋಷ್ಟೊತ್ತು ಅಲ್ಲಿರ್ತೀವಿ. ಆಮೇಲೆ ಹಾಲಲ್ಲೇ ತಾನೇ ಜಾಸ್ತಿ ಇರೋದು. ಏನು ಬೇಡ. ಮೇಲಿನ ಫ್ಯಾನ್ ಹಾಕಿದ್ರೆ ಗ್ಯಾಸ್ ಸ್ಟವ್ ಆರೋಗುತ್ತಲ್ಲಮ್ಮ, ಅದಕ್ಕೇನೆ ತರಲಿ ಸುಮ್ಮನೆ ಇರು. ಅಮ್ಮಮ್ಮ ಅಂದರೆ ಇನ್ನೊಂದು ತಿಂಗಳು ಬೇಸಿಗೆ ಆಗೋಗುತ್ತಲ್ಲ. ಏನಕ್ಕೆ ಬೇಡ ಬಿಡಿ ಹಾಕಿಲ್ಲಮ್ಮ, ಮುಂದಿನ ವರ್ಷ ನೋಡ್ಕೊಳ್ಳೋಣ. ಹ್ಞೂ ಸರಿನಮ್ಮ, ಹೋಗಮ್ಮ. ಸವಿತಾನ ಏನು ಕೆಲಸ ಮಾಡಬೇಡ ಅಂತ ಹೇಳೋಗಮ್ಮ. ಹ್ಞೂ ಸರಿ ಅಕ್ಕಿಲಮ್ಮ, ಆಯಿತು. ಅಕ್ಕಿಲಮ್ಮ, ರೇಖದು ಎಂಗೇಜ್ಮೆಂಟ್ ಬಗ್ಗೆ ಯಾರು ಏನು ಹೇಳೇ ಇಲ್ಲ. ನಾಳೆ ಭಾನುವಾರನೇನಮ್ಮ ಎಂಗೇಜ್ಮೆಂಟು? ಹೌದಾ, ನಾಳೆ ಭಾನುವಾರನಾ? ಕಲಾವತಿ ನಿಮ್ಮ ಬಾಂಗ್ ಫೋನ್ ಮಾಡಿದ್ಲಂತೆ. ಭಾನುವಾರ ಬಂದ್ಬಿಡಪ್ಪ, ಒಂಚೂರು ಚೌಟ್ರಿ ಹತ್ರ ಎಲ್ಲ ಮಾತಾಡಬೇಕು ಅಂತ ಹೇಳಿದಂತೆ. ಅದಕ್ಕೆ ವಿಜಯ್ ನಂಗೆ ಹೇಳ್ದ, ಹೋಗಪ್ಪ ಇನ್ನು ಯಾರವ್ರಲ್ಲಿ ಹೋಗಿ ಮಾತಾಡೋರು, ಹೋಗಿ ಏನೋ ಅದೇನೋ ಹೆಚ್ಚು ಕಮ್ಮಿ ನೋಡ್ಕೊಂಬ ಹೋಗು ಅಂತ ಹೇಳ್ದೆ. ಹಾಕಿಲ್ಲಮ್ಮ, ನಾವು ಎಲ್ಲ ಹೋಗೋಣ ಹಾಕಿಲ್ಲಮ್ಮ. ಹ್ಞೂ ಹೋಗೋಣ ಹೇಳಮ್ಮ, ಹೋಗೋಣ. ಇನ್ನು ನಾವು ಬಿಟ್ಟರೆ ಇನ್ನು ಅವ್ರದ್ದು ಯಾರವ್ರಮ್ಮ ಪಾಪ. ತಾಸ್ನು ಅಲ್ಲೇ ಇದ್ದೋಗ್ಬಿಟ್ಟವನ ಹಾಕಿಲ್ಲಮ್ಮ, ಊರಿಗೆ ಹೋಗಿಲ್ಲ ತಾಸ್ನು. ವಯಸ್ಸಲ್ಲಿ ಕಾಲದಾಗ ಎಲ್ಲೋ ಒಂದೆರಡು ದಿನ ಸುಖವಾಗಿರ್ಲಿ ಸುಮ್ಮನೆ ರಮ್ಮ. ಪಾಪ ನಮ್ಮ ಮನೆಗೆ ಎಷ್ಟು ದಿವಸನೂ ಕಷ್ಟಪಟ್ಟು ತುಳಿತಾ ಇದ್ನ ಇಪ್ಪನು. ಇವಾಗ ನಂಗೆ ಆರಾಮಾಗಿರ್ಲಿ. ಇರ್ಲಿ ಹಾಕಿಲ್ಲಮ್ಮ, ಇರ್ಲಿ. ಹ್ಞೂ ಸರಿ ಹಾಕಿಲ್ಲಮ್ಮ. ಹ್ಞೂ ಸರಿ ಹೋಗಮ್ಮ, ನೋಡ್ಕೊಂತೀನಿ ಇವ್ರು. ನಾನು ಇನ್ನೇನೋ ಕೆಲಸ ಮಾಡೋಗು. ನೋಡಮ್ಮ, ನಿಮ್ಮ ಅಕ್ಕನು ಬಾ 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 ಅಂತಾಳೆ. ಕುರಿ ಮರಿನ ಮೇವು ಕೊಡ್ತಾಳಂತೆ. ಹೋಗು ಹೋಗು ಹೋಗು, ಮೇವು ಕೊಡ್ತಾಳಂತೆ, ಹುಲ್ಲು ತಂದವಳಂತೆ. ಬಾ ಬಾ ಅಂತಾವಳೆ. ಅವಳಿನ ಚಿಕ್ಕ ಪಾಪನಲ್ಲಪ್ಪ, ಅದಕ್ಕೆ ಹುಷಾರಾಗಿ ನೋಡ್ಕೊಬೇಕು, ಬೀಳ್ಸ್ಕೊಡ್ದು. ಓ ಅಜ್ಜಿ ಮೊಮ್ಮಕ್ಳು ಇಲ್ಲಿದ್ದೀರೇನೋ? ನೀವೆಲ್ಲ ಹೋಗಿದ್ರಿ? ಎಷ್ಟೊತ್ತಾಯ್ತು ಹೋಗಿ? ಅಯ್ಯೋ ಹಿಂಗೆ ವಾಕಿಂಗ್ ಹೋದೆ, ನನ್ನ ಫ್ರೆಂಡ್ ಸಿಕ್ತ, ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡಿದ್ರಿ. ಸಂಗೀತ ಇಲ್ಲಿ? ಅದೇ ನಾನು ನಿನ್ನೆ ನಿಮಗೆಲ್ಲ ಹೇಳಿದ್ನಲ್ಲ, ಅದು ಇವತ್ತು ನೋಟಿಸ್ ಬಂದಿತ್ತಂತೆ. ಅದಕ್ಕೆ ವಿಜಯ್ ಜೊತೆ ಲಾಯರ್ ಮನೆಗೆ ಹೋದ್ಲು. ಏನು ಇಷ್ಟು ಬಿರಿನ್ ಕಳಿಸ್ಬಿಟ್ಟವಳ? ಕಳಿಸ್ಬಿಟ್ಟವಳು ನೋಡು. ಅದಕ್ಕೆ ಸಂಗೀತ ಮಧ್ಯಾಹ್ನ ಫೋನ್ ಮಾಡಿದ್ಲು. ನಾನು ಇಲ್ಲಿ ಬಂದ್ಬಿಡಮ್ಮ, ಮಗುನ ಕರ್ಕೊಂಡು ವಿಜಯ್ ನೋಡ್ಕೊತಾನೆ ಅಂತ ಹೇಳಿದೆ. ಬಂದವಳೆ ಸಿಂಚನ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ಲು. ಸಿಂಚನ ಎಲ್ಲೋದ್ಲು? ಅದೇನೋ ನೈಟ್ ಡ್ಯೂಟಿ ಅಂತ ಹೋದ್ಲಪ್ಪ. ನಾನು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಅಯ್ಯೋ ಈ ಕೆಲಸ ಮಾಡ್ತಾ ಇರೋದೇ ದುಬಾರಿ, ಇನ್ನು ಅದ್ರಾಗ ನೈಟ್ ಡ್ಯೂಟಿ ಬೇರೆನಾ? ಹೇಳದ್ ಮಾತು ಕೇಳಲ್ಲ ಇವಾಗಿನ ಕಾಲದಾಗಿನ ಮಕ್ಕಳು. ಅದ್ರ ಕತೆ ಯಾಕೆ ಹೇಳ್ತೀಯ? ಅವಳಿಗೆ ತಕ್ಕನಂಗೆ ಅಣ್ಣವರು ಅತ್ತಿಗೆಗಳು ಕುಣಿತಾರಲ್ಲ, ಇನ್ನು ಅವಳು ನಮ್ಮ ಮಾತು ಎಲ್ಲಿ ಕೇಳ್ತಾಳೆ? ಓ ಅದೆಲ್ಲ ಬಿಡುವ. ಅಲ್ಲ ನೆನ್ನೆ ನಿನ್ನ ರಾಜಪ್ಪನ ಬಗ್ಗೆ ಹೇಳಿದ್ದು ನಂಗೆ ಇವಾಗೂ ನಂಬಕ್ಕೆ ಆಗ್ತಾ ಇಲ್ಲ. ಹೋಗು ಕಣ್ಣು ಮುಚ್ಚಿದ್ರೆ ನೀನು ಹೇಳಿದ್ದೆ ಜ್ಞಾಪಕ ಬರ್ತೈತೆ. ನನಗೆ ಎಷ್ಟು ನಂಬಿದ್ನಿ ರಾಜಪ್ಪನ. ಹಾಂ, ಎಂಥ ನಂಬಿಕೆ ದ್ರೋಹ ಮಾಡ್ಬಿಟ್ನು ರಾಜಪ್ಪನು. ಅಯ್ಯೋ ನಿಧಾನವಾಗಿ ಮಾತಾಡ್ರಿ. ಆಮೇಲೆ ಸಂಗೀತ ಏನೇನು ಬಂದರೆ ಇನ್ನೇನಿಲ್ಲ ಅಷ್ಟೇ. ಅದೇ ಒಂದು ದೊಡ್ಡ ಗಲಾಟೆ ಮಾಡ್ಬಿಡ್ತಾಳೆ ಅವಳು. ಮಗು ಮೇಲೆ ಪ್ರಾಣ ಇಟ್ಕೊಂಡವಳೆ. ಲಾಯರ್ ಮನೆಗೆ ಹೋದ್ಲು ಅಂದಲ್ಲ? ಹೆಂಗೆ ಹೇಳ್ತೀರಾ? ಸಡನ್ನಾಗಿ ಬಂದ್ಗಿನ್ಬಿಟ್ರೆ ಏನು ಮಾಡೋಕ್ಕತ್ತೈತೆ? ನೋಡು, ಆ ಚಿಕ್ಕ ಮಗು ಹೇಳ್ತು ನಂಗೆ. ಯಾರನ್ನ ದೊಡ್ಡವ್ರು ಹೇಳಿದ್ದಿದ್ರೆ ನಾನು ಈ ಮಾತು ನಂಬ್ತಾ ಇರಲಿಲ್ಲ. ಆ ಚಿಕ್ಕ ಮಗು ಹೇಳೋದಕ್ಕೆ ನಾನು ನಂಬಿದ್ದು. ಎಂಥ ಕೆಲಸ ಮಾಡೋರು ನೋಡ್ದಾ? ಏನೂ ಮಾಡೋಕ್ಕಾಗಲ್ಲ, ನಮ್ಮದೇ ತಪ್ಪು. ಪ್ರಪಂಚ ಇರೋದೇ ಹಿಂಗೆ. ಅವ್ರವ್ರ ಮಕ್ಕಳಿಗೆ ಅವ್ರವ್ರ ಸಂಪಾದನೆ ಮಾಡ್ಕೊಡೋಕ್ಕಾಗಲ್ಲ ಆಸ್ತಿ ಪಾಸ್ತಿ. ಇನ್ನು ಬೇರೆಯವ್ರ ಮಕ್ಕಳು ಕೊಡ್ತಾರಾ? ಹಾಂ, ನಮ್ಮ ಸಂಗೀತಕ್ಕೆ ಬುದ್ಧಿ ಇಲ್ಲ. ಹಾಲು ಯಾವುದು ಸುಣ್ಣದ ನೀರು ಯಾವುದು ಅಂತ ಆಲೋಚನೆ ಮಾಡೋ ಶಕ್ತಿನೂ ಇಲ್ಲ. ಈಗ ಏನು ಮಾಡೋದು ಏನೋ, ಅವಳ ಕೈಯಾರ ಅವಳು ಭಾಳ ಹಾಳು ಮಾಡ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವು ಅನ್ಕೊಳ್ಳೋದಷ್ಟೇ. ಅವ್ರವ್ರ ಹಣೆನಾಗ ಏನು ಬರ್ತಿತ್ತೈತೋ ಅದೇ ಆಗೋದು. ಆಯ್ತು, ನೆನ್ನೆ ನಾನು ಕೂತ್ಕೊಂಡಿದ್ರೆ ಅವು ಕರ್ಕೊಂಡೋಗಿ ಬಿಡಮ್ಮ, ಕರ್ಕೊಂಡೋಗು. ಇಲ್ಲಿ ಸ್ಕೂಲಿಗಳೆಲ್ಲ ಚೆನ್ನಾಗಿಲ್ಲ, ಅಲ್ಲೇ ಕರ್ಕೊಂಡೋಗಿ ಸೇರಿಸ್ಕೊ ಅಂತ ಹೇಳ್ತಾನೆ ನನಗೆ. ನೀನು ಹೇಳೋಕತ್ತ ಇರಲಿಲ್ಲ ನಮ್ಮ ಮೊಮ್ಮಗನ ನಾವು ಕರ್ಕೊಂಡು ಹೋಗ್ತೀರಪ್ಪ, ನಿನ್ನ ಕೈಲೇನೋ ಹೇಳ್ಸ್ಕೊಬೇಕಾಗಿಲ್ಲ ಅಂತ. ಹಾಂ, ನಿನ್ಗೇನು ಬಾಯಿಲ್ಲ ಮಾತಾಡೋಕ್ಕೆ? ಅಯ್ಯೋ ಸುಮ್ಮನೆ ಯಾಕ ನಾವಲ್ಲಿ ನಿಷ್ಠೂರ ಕಟ್ಕೊಳೋದು? ಇನ್ನು ಅವಂಗೆ ದುಡುಕ್ ಮಾತಾಡೋದು, ಅದು ದೊಡ್ಡದಾಗೋದು, ಇವಳು ಕಿವಿಗೆ ಬೀಳೋದು. ಇವಳು ಮುಂಚೆನೇ ಗೊತ್ತಲ್ಲ, ಆ ಮಗುಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅವಳು. ಇನ್ನು ಆಮೇಲೆ ನಂಗೆ ಇದು ಬೇಡ ಅದು ಬೇಡ ಅಂತ ಬಂದ್ಬಿಟ್ರೆ ಇನ್ನು ಜನ ನಗಿತಾರೆ. ಒಂದಲ್ಲ ಅಂತ 2 ಮದುವೆ ಆದ್ಲು ನೋಡು, ಇವಾಗ ಅದು ಇಲ್ಲ ಅಂತನು. ಯಾಕೆ ಸುಮ್ಮನೆ ಜನದ ಬಾಯಿಗೆ ಸಿಕ್ಕಬೇಕು ಅಂತ ನಾನೇನು ಮಾತಾಡಿಲ್ಲ. ಏನೋ ಆಗಿದ್ದಾಗಲಿ ಬಿಡು, ಏನು ಮಾಡೋಕ್ಕಾಗ್ತೈತೆ.